ನೀನಿಲ್ಲಿ ನೆಮ್ಮದಿಯಾಗಿ ಮಲ್ಕೊ. ನಿಮ್ಮ ಈ ಪ್ರೀತಿಗೆ ಇಷ್ಟು ದೊಡ್ಡ ಗುಣಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಿಧಿ. ಆದರೆ ನನ್ನಿಂದ ಕರ್ಣ ಸರ್ಗೆ ತುಂಬ ತೊಂದರೆ ಆಗ್ತದೆ ಅಲ್ವಾ? ಖಂಡಿತ ಇಲ್ಲ. ಈ ಮನೇಲಿ ತೊಂದರೆ ಕೊಡೋ ಕೆಲಸನ ಒಂದಷ್ಟು ಜನ ಗುತ್ತಿಗೆಗೆ ಹಾಕೊಂಡ್ಬಿಟ್ಟಿದ್ದಾರೆ. ನೀನು ಅಲ್ಲಿಷ್ಟಕ್ಕೆ ಸೇರಲ್ಲ ಬಿಡು. ಯಾವಾಗ ಯಾರಿಗೆ ಏನು ತೊಂದರೆ ಕೊಡಲಿ ಅಂತ ಕಾಯ್ತಾನೆ ಇರ್ತಾರೆ. ಅವರನ್ನು ತುಂಬ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಒಂದ್ಸಲ ಯಾರು ಹೇಗೆ ಅಂತ ಗೊತ್ತಾದ್ಮೇಲೆ ನಿನಗೆ ಕಷ್ಟ ಆಗಲ್ಲ. ಆದರೆ ಸದ್ಯಕ್ಕೆ ನೀನು ತುಂಬ ಸ್ಟ್ರಾಂಗ್ ಆಗಿರ್ಬೇಕಷ್ಟೆ. ಯಾಕೋ ಇದನ್ನೆಲ್ಲ ಫೇಸ್ ಮಾಡೋ ಶಕ್ತಿ ನನಗೆ ಪೂರ್ತಿಯಾಗಿ ಹೊರಟೋಗಿದೆ ಅಂತ ಅನ್ನಿಸ್ತಿದೆ. ನೋಡು ರಿಯಾ, ಬೀಳೋ ತಪ್ಪಲ್ಲ. ಆದರೆ ಬಿದ್ದಲ್ಲಿಂದ ಏಳೋದಕ್ಕೆ ಪ್ರಯತ್ನ ಪಡದೆ ಹೋದರೆ ಅದು ತುಂಬ ದೊಡ್ಡ ಅಪರಾಧ ಆಗುತ್ತೆ. ನೀನು ಮತ್ತೆ ಹಳೆ ರಿಯಾ ಆಗಲೇಬೇಕು. ಪಟಪಟ ಅಂತ ಮಾತಾಡೋ, ಚುರುಕಾಗಿ ಉತ್ತರ ಕೊಡೋ ಕ್ಯೂಟ್ ರಿಯಾ ಆದರೆ ಎಷ್ಟು ಚಂದ ಇರುತ್ತಲ್ವಾ? ಹಾಗಿದ್ದೇ ನಿಜ. ಆದರೆ ಅದರಿಂದ ಏನು ಪ್ರಯೋಜನ ಆಯಿತು ನಿಧಿ? ಒಂದರಿಂದ ಒಂದು ಆಘಾತ ಆಗೋದಕ್ಕೆ ನಿನ್ಗೆ ಹಾಗನ್ಸ್ತಿದೆ. ಹಳೆ ರಿಯಾನ ನಾನು ಎಷ್ಟು ಬೇಗ ವಾಪಸ್ ಕರ್ಕೊಂಬರ್ತೀನಿ ನೋಡ್ತಾ ಇರು. ಜೊತೆಗೆ ನಮ್ಮ ಕರ್ಣ ಸರ್ ಇದ್ದಾರೆ. ಸೊ ನಮ್ಮ ರಿಯಾ ಜಿಗಿಯೋ ಜಿಂಕೆ ಮರಿ ಆಗೇ ಆಗ್ತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏನೋ ನಿಧಿ, ನನಗೊಂದು ಗೊತ್ತಾಗ್ತಿಲ್ಲ. ನೀನು ಸ್ಟ್ರಾಂಗ್ ಆಗಿದ್ರೆ ನೀನು ಸಂಜಯ್ನ ಬದಲಾಯಿಸ್ಬೋದು. ನಿನ್ನ ಪ್ರೀತಿಗೆ ಅಷ್ಟು ಶಕ್ತಿ ಇದೆ ರಿಯಾ. ಪ್ರೀತಿಗೆ ಕರಗದೇ ಇರೋ ಜೀವ ಈ ಜಗತ್ತಲ್ಲೇ ಇಲ್ಲ. ಸತ್ಯಕ್ಕೆ ಸಂಜಯ್ಗೆ ನಿನ್ನ ಮೇಲೆ ದ್ವೇಷ, ಸಿಟ್ಟು ಎಲ್ಲನೂ ಇರ್ಬೋದು. ಆದರೆ ಎಲ್ಲದನ್ನೂ ಮರೆತು ನೀನು ಅವನಿಗೆ ಪ್ರೀತಿ ಕೊಡ್ತಾ ಹೋಗು. ಒಂದಲ್ಲ ಒಂದಿನ ಅವನು ನಿನ್ನ ಪ್ರೀತಿಗೆ ಕರ್ಗ್ತಾನೆ. ಎಲ್ಲ ಒಳ್ಳೇದಾಗುತ್ತೆ. ಈಗ ಎಲ್ಲ ಯೋಚನೆ ಸೈಡಿಗಿಟ್ಟು ಆರಾಮಾಗಿ ನಿದ್ದೆ ಮಾಡಬೇಕು. ಓಕೆ? ಗುಡ್ ನೈಟ್. ಏನಾಯ್ತು? ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ನಮಗೆ ಗೊತ್ತಿಲ್ದಿರೋದು ಏನಿದೆ. ಒಂದೊಂದ್ಸಲ ಇದೆಲ್ಲದನ್ನು ಇರೋ ಕೊಟ್ಟು ಎಲ್ಲಾದರೂ ದೂರ ಹೋಗ್ಬಿಡೋಣ ಅಂತ ಅನಿಸುತ್ತೆ. ಆದರೆ ಆ ಮೂಮೆಂಟ್ ತಾತನ ಫೇಸ್ ಕಂಡೆದ್ರಿಗೆ ಬರುತ್ತೆ. ಅವರು ಕೊಟ್ಟಿರೋ ಮಾತು ಎದುರಿಗೊಂದು ಪ್ರಶ್ನೆ ಮಾಡುತ್ತೆ. ಎಷ್ಟು ಸಹಿಸೋ ಶಕ್ತಿ ನಿಂಗೆ ಇಲ್ಲೋ ಅಂತ ತಾತ ಕೇಳೋವಾಗ ಅನಿಸುತ್ತೆ. ಹಾಗಿದ್ರೆ ಆ ಪ್ರಶ್ನೆ ಕರೆಕ್ಟ್ ಆಗಿದೆ. ನನ್ನ ಮುದ್ದೆಗೆ ಇದನ್ನೆಲ್ಲ ಫೇಸ್ ಮಾಡೋ ಶಕ್ತಿ ಬೆಟ್ಟದಷ್ಟಿದೆ. ನೀವೊಂಥರ ಸೂಪರ್ ಮ್ಯಾನ್, ಗೊತ್ತಾ? ಏನೇ ಹೇಳಿನಿರಿ, ಎಲ್ಲರೂ ಜೊತೆಗಿರಬೇಕು. ಪ್ರತಿ ಸಲ ಈ ಥರ ಗಲಾಟೆ ಆದಾಗಲೂ ನನಗೆ ನಾನೇ ಸೆಲ್ಫ್ ಮೋಟಿವೇಟ್ ಮಾಡ್ಕೋತೀನಿ. ಎಷ್ಟೇ ಕಷ್ಟ ಬಂದರೂ ಎದುರಿಸೋ ಶಕ್ತಿ ಕೊಡುವಂಥ ತಾತನ ಮುಂದೆ ಹೋಗಿ ನಿಂತ್ಕೊಬಿಡ್ತೀನಿ. ತಾತ ನಿಮ್ಗೊಂಥರ ಸ್ಟ್ರೆಸ್ ಬಸ್ಟರ್ ಇದ್ದಾಗಲ್ವಾ? ಈ ಮನೆಯವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಶಕ್ತಿ ಕೊಟ್ಟಿದ್ದೆ ಅವರು. ನಾನು ಬಯಸಿದ್ರು ಈ ಮನೆಯವ್ರನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ನಿಧಿ, ರಕ್ತ ಸಂಬಂಧ ಮೀರೋ ಒಂದು ಬಂಧ ಇಲ್ಲಿದೆ. ಅರ್ಥ ಆಯ್ತು ಸರ್. ಆ ಸಂಜಯ್ ಆಸ್ತಿ ಅಂತ ಇಷ್ಟೆಲ್ಲ ಹಿಂಸೆ ಕೊಡ್ತಾ ಇದ್ದಾನೆ. ಅದಕ್ಕೆ ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಬೇಕಲ್ಲ? ಅದಕ್ಕೂ ಈಗಾಗಲೇ ಯೋಚನೆ ಮಾಡಿದ್ದೀನಿ. ಈ ಮನೆಯವ್ರಿಗೋಸ್ಕರ ಒಂದಷ್ಟು ಪ್ರಾಪರ್ಟಿ ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನು ಅಡ ಇಟ್ಟು ಬಂದಿರೋ ದುಡ್ಡಲ್ಲಿ ಇರೋ ಸಾಲ ತೀರಿಸ್ಬಿಡ್ತೀನಿ. ಆ್ಯಂಡ್ ಮಿಕ್ಕಿರೋ ದುಡ್ಡಲ್ಲಿ ಸಂಜುಗೆ ಲೆಕ್ಕಾಚಾರ ಹಾಕಿ ಅವ್ನಿಗೆ ಎಷ್ಟು ಕೊಡಬೇಕೋ ಅದು ಕೊಟ್ಬಿಡ್ತೀನಿ. ಆಗಲಿ ಸರ್, ಆಗ್ಲಾದರೂ ಒಂದು ಇರಿಟೇಷನ್ ಕಮ್ಮಿ ಆಗ್ಬೋದು. ಆದರೆ ನೀವು ಮನಸ್ಸಿಗೆ ಮಾತ್ರ ಯಾವುದೇ ಕಾರಣಕ್ಕೂ ನೋವು ಮಾಡ್ಕೊಂಡು. ನನಗೆ ಈ ಆಸ್ತಿ ದುಡ್ಡು ಇದ್ರ ಬಗ್ಗೆ ಚಿಂತೆ ಇಲ್ಲ. ಹಾರ್ಡ್ ವರ್ಕ್ ಮಾಡಿ ದುಡಿಯೋ ಶಕ್ತಿ ನನಗಿದೆ. ಸಂಜು ನೆಮ್ಮದಿಗೆ ಏನೋ ಒಂದು ಮಾಡಲೇಬೇಕಾಗುತ್ತೆ. ಅಂದರೆ ಏನು ಮಾಡಬೇಕಂತ? ಸಮಯ ಬಂದಾಗ ಹೇಳ್ತೀನಿ. ನೀವೀಗ ಹೋಗಿ ರಿಯಾ ಜೊತೆ ಮಲ್ಕೊಳ್ಳಿ. ಅವ್ರ ಮನಸ್ಸು ದೇಹ ಎರಡು ವೀಕ್ ಆಗಿರುತ್ತೆ. ನೀವು ಅವ್ರ ಜೊತೆಗಿದ್ದು ನೋವು ಆಗದಿರೋ ಹಾಗೆ ನೋಡ್ಕೋಬೇಕಾಗತ್ತೆ. ಇಂಥ ಪರಿಸ್ಥಿತಿಯಿಂದ ಹೊರಗೆ ಬರೋದಷ್ಟು ಸುಲಭ ಅಲ್ಲ. ಹೌದು ಸರ್, ರಿಯಾ ತುಂಬ ಒಳ್ಳೆ ಹುಡುಗಿ. ಅವಳ ಬೆಲೆ ಸಂಜಯ್ ಗೊತ್ತಾಗ್ತಿಲ್ಲ ಅನ್ನೋದಷ್ಟೇ ಬೇಜಾರು. ಚೆನ್ನಾಗಿ ನೋಡ್ದಿರೋನ್ಗೆ ಅದ್ರ ಬೆಲೆ ಹೇಗೆ ಗೊತ್ತಾಗುತ್ತಲ್ವಾ? ರಿಯಾ ಚಿಂದಂತ ಮನ್ಸಿರೋಳು ಅಂತ ಖಂಡಿತ ಸಂಜಯ್ ಗೊತ್ತಾಗೇ ಆಗುತ್ತೆ. ಆದಷ್ಟು ಬೇಗ ಅದಾಗಲಿ ಸರ್. ಹಾಗೆ
ನನ್ನ ಮುದ್ದಿಗಿರೋ ಟೆನ್ಷನ್ ಎಲ್ಲ ಆದಷ್ಟು ಬೇಗ ಮಾಯ ಆಗಲಿ ಅಂತ ಆ ಕೃಷ್ಣನ ಹತ್ರ ಕೇಳ್ಕೊಳ್ತೇನೆ. ಸರಿ, ನೀವು ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್ ಸರ್. ಅಯ್ಯೋ ಅಮ್ಮ, ನೀವ್ ಇನ್ನೂ ಎದ್ದಿಲ್ವಾ? ಬೇಗ ಹೊರಗಡೆ ಬನ್ನಿ. ನಿಧಿ, ಏನಾಯ್ತು? ಸಂಜು ಮತ್ತೇನಾರ ಗಲಾಟೆ ಮಾಡಿದ್ನಾ? ನೀನ್ ಯಾಕೆ ಹಿಂಗೆ ನಿಂತಿದ್ಯಾ? ನಿಮಗೆಲ್ಲ ನಾನೇ ನೆನ್ಪು ಮಾಡ್ಬೇಕಲ್ವಾ? ಈ ಟೈಮ್ ಎಷ್ಟು? 6 ಗಂಟೆ. ಡ್ರೈವಿಂಗ್ ಕ್ಲಾಸ್ ಎಷ್ಟು ಗಂಟೆಗಿರೋದು? ಓ ಅದಾ, ಇಷ್ಟೆಲ್ಲ ಮಾಡಿದ ಅದಕ್ಕ ನಾನು ಏನೋ ಅನ್ಕೊಂಡೆ. ಅದೇ, ಬೇಗ ಹೋಗಿ ರೆಡಿ ಆಗಿ ಬನ್ನಿ. ಅಮ್ಮ, ಬೇಗ ಹೋಗಿ. ನೀವು ಲೇಟ್ ಮಾಡೋದು, ಆಮೇಲೆ ಅಪ್ಪ ಎದ್ದೇಳೋದು, ಇವೆಲ್ಲ ಯಾಕೆ ಬೇಕು ಹೇಳಿ? ಬ್ಯೂಟಿಫುಲ್ ಮಾರ್ನಿಂಗು. ಇದನ್ನು ಫೀಲ್ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ಫ್ರೆಶ್ ಆಗಿ ವಾಪಸ್ ಬನ್ನಿ. ಸರಿಗಿದ್ದೀರಾ ಗಂಡ ಹೆಂಡತಿ? ನಿನ್ನೆ ನೋಡಿದ್ರೆ ಇಷ್ಟೆಲ್ಲ ರಾಧ ಅಂತ ಆಯ್ತು, ನೀವು ನೋಡಿದ್ರೆ ಏನು ಆಗಿಲ್ಲ ಅನ್ನೋ ಥರ ಇದ್ದೀರಾ. ಇಂಥ ಹೊತ್ತಲ್ಲಿ ಡ್ರೈವಿಂಗ್ ಕಲಿಯೋದೆಲ್ಲ ಬೇಕಾ? ಅಮ್ಮ, ನೀವೇನಾದ್ರೂ ಸರಿಯಾದ ಮುಹೂರ್ತ ಬರ್ಲಿ ಅಂತ ಕಾಯ್ತಾ ಕೂತ್ರೆ ಜನ್ಮ ಪೂರ್ತಿ ನೀವು ಸ್ಟೇರಿಂಗ್ ಹಿಡಿಯಕ್ಕಾಗಲ್ಲ. ಬರ್ದಿಟ್ಕೊಳ್ಳಿ. ಎಕ್ಸಾಕ್ಟ್ಲಿ. ಸಮಸ್ಯೆ ಯಾರ ಮನೇಲಿ ಇರಲ್ಲ ಹೇಳಿ? ಒಬ್ರು ಮನೇಲಿ ಹೆಚ್ಚು, ಇನ್ನೊಬ್ರು ಮನೇಲಿ ಕಮ್ಮಿ. ಪರ್ಫೆಕ್ಟ್. ಎಲ್ರೂ ಮನೆ ದೋಸೆನೂ ತೂತ ಅಲ್ವಾ? ಆ ದೋಸೆ ನೋಡ್ತಾ ಕೂತ್ರೆ ಹೊಟ್ಟೆ ತುಂಬುತ್ತಾ ಹೇಳಿ? ನೀವು ಗಲಾಟೆ ಅಂತ ಯೋಚನೆ ಮಾಡಿದ್ರೆ ಇಲ್ಲೇ ಕೂರ್ಬೇಕಾಗತ್ತಷ್ಟೇ. 100%. ನೀನೇನೋ ಅವಾಗಿಂದ ಒಗ್ಗರಣೆ ಹಾಕ್ತಿದ್ಯಾ? ಒಗ್ಗರಣೆ ಹಾಕಿದ್ಮೇಲೆ ಅಡುಗೆ ರುಚಿ ಹೆಚ್ಚಾಗೋದು. ನೋಡಮ್ಮ, ಕ್ಲಾಸ್ ಮಿಸ್ ಆಗಿ ಗ್ಯಾಪ್ ಜಾಸ್ತಿ ಆಗ್ಬಿಟ್ಟೆ ಟಚ್ ಬಿಟ್ಟು ಹೊರಟೋಗುತ್ತೆ. ನಿಧಿ ಆಗ್ಲಿಂದ ಹೇಳ್ತಾನೆ ಇದ್ದಾರೆ, ಇನ್ನೂ ಏನು ಯೋಚನೆ ಮಾಡ್ತಿದ್ದೀರಾ? ಆದಷ್ಟು ಬೇಗ ನೀವು ಹೊರಡಿ, ಹೋಗಿ. ಅಮ್ಮ, ಬೇಗ ಹೋಗಿ ಚೂಡಿದಾರ್ ಹಾಕೋ ಬನ್ನಿ, ಇನ್ನೂ ಯಾರು ಎದ್ದಿಲ್ಲ. ಸರಿ ಸರಿ, ಒಳ್ಳೆ ಮಕ್ಕಳು. ಬಿಗುಡಿ. ಬೇಗ ಬನ್ನಿ. ಅಲ್ಲ, ದಿನ ಬೆಳಗ್ಗೆ ಇವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರಾ? ನಾನೇನಾದರೂ ನಿದ್ದೆ ಕಣ್ಣಲ್ಲಿ ನೋಡಿ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೀನಾ, ಅಥವಾ ಇವರೇ ನನ್ನನ್ನು ಕನ್ಫ್ಯೂಸ್ ಮಾಡ್ತಿದ್ದಾರಾ? ಇಲ್ಲ, ಇವತ್ತು ನಾನು ಫುಲ್ ಎಚ್ಚರವಾಗಿದ್ದೀನಿ. ಅದು ಎಲ್ಲಿ ಹೋಗ್ತಾರೆ ಅಂತ ಕಣ್ಣು ಹಿಡಿಲೇಬೇಕು. ಏನೋ ಮಸ್ಲತ್ ನಡೆಸ್ತಾ ಇದ್ದಾರಲ್ಲ. ಕಣ ಸರ್, ನೋಡಿ ಅಮ್ಮ ಹೇಗೆ ಕಾಣಿಸ್ತಿದ್ದಾರೆ. ನಮ್ಮಮ್ಮ ಹೇಗೆ ಇದ್ರು ಚಂದಾನೆ. ಯಾಕೆ ಹೇಳಿ? ಯಾಕಂದ್ರೆ ಅವ್ರ ಮನಸ್ಸು ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಲ್ವಾ? ಅದೇ ಮುಖದ ಮೇಲೆ ರಿಫ್ಲೆಕ್ಟ್ ಆಗೋದು. ನನ್ನ ಕಂದ. ಹೋಗಿ ಬರ್ತೀವಿ. ಬಾಯ್ ಸರ್. ಬಾಯ್ ಬಾಯ್.